ನಿನ್ ಮಗ ಈ ತರ ಏನು ಬೇರೆ ಇಂಟ್ರಾಗ ಹೋಗ್ಯಾನಮ್ಮ ಬರೀಲಿ ಅಂತ ಹೋಗಿನಿ ಕಾಲೇಜ್ ಹತ್ರ. ಸರ್ ನನ್ ಮಗನ್ ತಪ್ಪ ಇಟ್ಬಿಡ್ರಿ ಸರ್, ಕಾಲೇಜ್ ಹಿಡ್ಕೊಂಡ ಒಂದ್ ಹುಡುಗನ ಚೋಟು ಗಂಡು ಅಂತಾನಂತಾರ ಅವ್ರ ಹುಡುಗ ಇಬ್ರಿಗೆ ಇದು ಮಾಡ್ಬೇಕು. ಆದ್ಮೇಲೆ ಅವ್ರು ಹೆಸರು ಆದ್ಮೇಲೆ ಇಬ್ರು ಮಕ್ಳಿಗ ಕರೆದು ಅವ್ರದೇನ್ ತಪ್ಪ ಅಂತ ಹೇಳ್ಬೇಕಂತ. ಏನು ಹೇಳಿ ನಿನ್ನ ಮಗನ್ನೇ ತಪ್ಪಮ್ಮ ಅಂತ ಕಾಲೇಜ್ ಹಿಡ್ಕೊಂಡನ ಕುತ್ಕೊಂಡಾನ, ನಿನ್ ಮಗನೇನ್ ರೌಡಿ ಕಾಲು ಕೈ ಮುರಿದು ಹೊರಗಾಗ ಅಂತ ಮಕ್ಳು ಯಾಕೆ ಆಡ್ದಿರಿ ಅಂತಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಎಲ್ಲಾ ಮಕ್ಳಿಗೆ. ಹಂಗಂದ್ರೆ ಮಕ್ಳು ಹೆಂಗಿರ್ತಂತಾರ ಅವ್ರು ಕಾಲ್ ಹಿಡ್ಕೊಂಡು ಏನಂದ್ರೆ ಅವ್ರು ಮಸ್ತಾಪ ಆಯ್ತಾರ ಅಷ್ಟೇ ಕೇಳಿ. ಮತ್ತೆ ಪ್ರಿನ್ಸಿಪಲ್ ಹತ್ರ ಹೋದ್ರೆ ಬಂದ್ವಿ. ಪ್ರಿನ್ಸಿಪಲ್ ಹತ್ರ ಹೋದ್ರೆ 4 ಗಂಟೆ ಒಳಗಡೆ ಕುಂತೀನಿ. ಪ್ರಿನ್ಸಿಪಲ್ ಬಂದಿಲ್ಲ, ನಾನು ಇನ್ನೂ ಬಂದೆ ಸರ್. ಮತ್ತೆ ಏನು ನಿನ್ ಮಗನ ಕಾಲೇಜ್ ಕರ್ಕೊಂಡ್ ಬರಬೇಡ್ರಿ, ನೀವು ಬಂದ್ರೆ ಬರ್ತೀವಿ ಸರ್ ಬರ್ತೀವಿ ಅಂದ. ನನ್ ಮಗನ ಏನ್ ಚಾಚರಿಟ್ಟೆ ನಾನು ಸರ್. ಆ ಸಾರು ಸ್ಕೂಲ್ನಾಗ ಎದಕ್ಕೆ CC ಕ್ಯಾಮ್ರಾ ಇಲ್ಲ? ಎಲ್ಲಾ ಸ್ಕೂಲಲ್ಲಿ CC ಕ್ಯಾಮ್ರಾ ಇರ್ತಾವ, ಸ್ಕೂಲಾಗ ಎದಕ್ಕಿಲ್ಲ ಅವ್ರ ರೂಮ್ನಾಗ. ನನ್ ಮಗನ ಎಷ್ಟು ಚಾಚರಿಡ್ಬೋದು ಅವನು. ಇವಾಗ ನನ್ ಮಗನ್ ನಾವು ಹೋಗಿ ನಾವು ಅವನಿದ್ದೆ ನಾವು ಬದುಕಿದ್ವಿ. ಇವಾಗ ಅವನೇ ಹೋಗ ನಮ್ನ ಯಾರು ಸಾಕೋರ ಇದಾರೆ. ಈಗ ಇದೀವಲ್ಲ ನಾವು ಬಡವರಾಗಿ ಈಗ ಬಡವ್ರ ಮಕ್ಕಳು ಅಂತ ಮುಚ್ಚಿರ್ತಾರ ಅಂತ ಹೇಳಲ್ಲ ಸರ್. ನಿಮ್ಮಂತ ಇದ್ದಂತವ್ರು ಮಾಡಿರೋದು ಅವರು. ಅದು ಇದ್ದಂತವ್ರ ಮಕ್ಕಳಾದ್ರೆ ಮುಂದೆ ಹೊರಟಿದ್ರಲ್ಲ ನಮ್ನ ಯಾರು ನ್ಯಾಯ ಮಾಡ್ತಾರೆ ಇವಾಗ ನಮಗೆ? ಹೇಳ್ರಿ ಸರ್, ನೀವೇ ಹೇಳ್ರಿ. ನನ್ ನ್ಯಾಯ ಬೇಕು. ಇಲ್ಲಾಂದ್ರೆ ನಾನು ನ್ಯಾಯ ಮಾಡಿಲ್ಲ ಅಂದ್ರೆ ಅಲ್ಲ ಕಾಲೇಜ್ ನೋಡ್ರಿ ಏನೋ ಒಂದು ನಾನು ಮಾಡ್ಕೊಂತೀನಿ. ನನ್ ಮಗು ತಂದು ಕೊಡ್ಬೇಕು ಅವ್ರು. ಅಂದ ನಾನು ಎಂತ ಮಕ್ಕಳು ಅದಿ ಅಂದ ಅವ್ನ ಮಕ್ಕಳು ಇಲ್ಲ, ಮಕ್ಕಳು ಅದಿರ್ತೀವಿ. ಚಿದುಗ್ ಮಾಡ್ತಾರೆ ಮಕ್ಕಳು. ಕಾಲೇಜ್ ಅನ್ನೋದು ಕಾಮನ್ ಅದು ಚಿದುಗ್ ಮಾಡೋದು. ಉಗಾಯಂತಿ ನೀಟಾಗಿ ಕ್ರಮಶಿಕ್ಷಣ ಇಡ್ಬೋಗ್ತಾರ ಅವನು. ಅವ್ರ ಮಕ್ಕಳು ಇರ್ತಾರಲ್ಲ ಎಂತ ಮಗನದಿ ಅಮ್ಮ ಅಂದ್ರೆ ರೌಡಿ ಮಗ ನನ್ ಮಗನನ್ನ ಸ್ಕೂಲಲ್ಲಿ ಅವ್ರು ಮಾಡ್ಬಾರ್ದು ನೋಡ್ರಿ. ಫಸ್ಟ್ ಸೆಮಿನಾಗ ಸಾರ ಕರ್ಕೊಂಡೋಗಿ ಎದ್ ಮೇಲೆ ಕೈಡ್ ಹಾಕೊಂಡು ಬಿರಿಯಾನಿ ತಿನ್ಕೊಂಡು ನನ್ ಮಗನ್ ಕರ್ಕೊಂಡ್ ಬಂದ. ಕಾಲೇಜ್ ಯಾವ ಸ್ಟೂಡೆಂಟ್ ನನ್ ಮಗ ಚಿದುಗ್ ಮಾಡ್ತಾನೆ ಇಲ್ಲ ಅಂದಿಲ್ಲ, ಅಷ್ಟು ಚಿದುಗ್ ಮಾಡಿದ ನನ್ ಮಗ. ಏನೇನೋ ಇಲ್ಲಿದ್ದು ಉಪಾಯ ಚಾಕ್ ಹಿಡ್ದಾನ ಆಡಿದ್ರೆ ನನ್ ಮಗ ಚಾಕ್ ನೋಡಿ ಏನಂತ ಅವ್ರು ಮಾಡಾಕಲ್ಲ. ಎಲ್ಲ ವಿದ್ಯಾರ್ಥಿ ಕೇಳಿಸ ನನ್ ಮಗ ಎಂತ ನಂಬೋದು ಗೊತ್ತಾಗ್ತದೆ ನಿಮ್ಗೆ ಕಾಲೇಜ್ಗೆ ಹೋಗಿ. ಎದುಗುತ್ತೆ ಅವ್ರು ತಪ್ಪಿಲ್ಲ ಎದ್ದು ಬರ್ಬೇಕಾಗಿತ್ತಲ್ಲ ನನ್ ಮನೆ ಮುಂದೆ. ಅವನು ಸಾಗರ ಸಾರ್ ಅಂತ ಬಂದನಲ್ಲ, ಸಾರ್ ಬಂದರಲ್ಲ ನನ್ ಮಗನ ಕಾಲ್ ಹಿಡ್ಕೊಂಡು ಅಮ್ಮ ನಿನ್ ಮಗನ್ ಏನ್ ತಪ್ಪಿಲ್ಲ ಮಾಡ್ಕೊಂಡ ನೀವು ಮಾಡ್ಕೋಬಾರ್ದು ತಂದ್ರಲ್ಲ ಸರ್. ಮತ್ತೆ ಸಾಗರ ಸಾರ್ ಕೇಳ್ರಿ ಹೋಗಿ. ನನ್ ನ್ಯಾಯ ಬೇಕು ಇವಾಗ. ನಾನು ಆ ಕಾಲೇಜ್ ತೆಗಿಬಾರ್ದು. ನಾನು ನ್ಯಾಯ ಜರಗವರೆಗೆ ನಾನು ಅಲ್ಲೇ ಕುತ್ಕೊಂತೀನಿ. ಕಾಲೇಜ್ ಮುಚ್ಚಬೇಕು. ನನ್ಗೆ ಎಲ್ಲಾರು ಮಂತ್ರಿಗಳು ಬರ್ಬೇಕು. ಓದಬೇಕಂದ್ರೆ ಎಲ್ಲಾರು ಬರ್ತಿರಲ್ಲ. ಇವಾಗ ಎದುರು ಬಂದಿಲ್ಲ ನನ್ ಮನೆ ಬಡವ್ರು ಅಂತ ಹೇಳ ಇವಾಗ. ಹೇಳ್ರಿ ಸರ್, ನೀವೇ ಹೇಳಿ. ನನ್ ನ್ಯಾಯ ಬೇಕು ನನಗೆ. ನನ್ನ ಗಂಡ ಕೈ ಹಾಕಲ್ಲ, ನನಗೆ ಆಟಕ್ಕೆ ಆಗ್ತೈತಿ. ಯಾಕೆ ಹಾಕ್ಬೇಕು? ನನ್ ಮಗ ದುಡಿತಾನ 6 ತಿಂಗಳು ಸರ್. ನನ್ ಮಗ ಜಾಬ್ ಮೇಲೆ ಕುತ್ಕೊಂಡಿದ್ದಲ್ಲ ನನ್ ಮಗ ನಮ್ ದುಡಿತಾನ ಅಂತೆಲ್ಲ ನಾವು ದುಡಿದು ನಮ್ಮ ಮನೆಯಲ್ಲಿ ರಕ್ತ ಎಲ್ಲ ಸೋಸಿ ಅವ್ರಿಗೆ ಇಟ್ಟಿದ್ವಲ್ಲ ನಾವು. ನಮ್ಗೆ ಯಾಕೆ ಹಾಕ್ತಾರೆ ಇವಾಗ? ನಾವು ಯಾಕೆ ಕೊಟ್ಟಾರ ನನಗೆ? ಹೇಳ್ರಿ ಸಾರ್, ಹೇಳ್ರಿ ನನಗೆ. ಅವನೇನೋ ಓದಬೇಕು ಎಷ್ಟು ನನ್ನ ಕುಂತ್ಕೊಂಡ ನನ್ ಮಗ ಓದ್ ನನ್ನ ಕುಂತ್ಕೊಂಡ್ಬಿಟ್ಟ. ಯಾಕೆ ಹಾಕ್ಬೇಕು ನಮ್ಮನ್ನ? ಹೇಳ್ರಿ ನೀವೇ ನಾಯಿ ಹೇಳ್ರಿ. ಮಂತ್ರಿಗಳು ಬೇರೆ ಒಬ್ರನ್ನ ಅದೇ ಇದ್ದಂತ ಮಕ್ಕಳು ಹಿಂದೆ ಹೋಗ್ತಾರಲ್ಲ ಸರ್. ಬಡವ್ರು ಅಂತ ಯಾರು ಬಂದಿಲ್ಲ ನಮ್ಮ ಮನೆಗಳಿಗೆ. ಬಡವ್ರ ಮಕ್ಕಳು ಇಷ್ಟೇ ಹಾಳು ಮಾಡೋದನ ಅವ್ರೇನ್ ಮಾಡಕ್ಕಿಲ್ಲ. ಮಣ್ಣ ಮುಚ್ಚಿಬಿಟ್ರೆ ಆಯ್ತಲ್ಲ ಅನ್ಕೊಂಡಾರಲ್ಲ ಸರ್. ನನಗೆ ನ್ಯಾಯ ಬೇಕು. ನನ್ನ ಮಗನನ್ನ ಕೊಂಡ್ಕೊಳ್ಬೇಕು. ಎಲ್ಲೂ ನನ್ ನ್ಯಾಯ ಬೇಕು ಸರ್. ಬಾಡಿ ಇದ್ದಾಗ ನನ್ ಮಗನ್ ಕಳ್ಕೊಂಡಿದೆ. ಮಗನ್ ಕಳ್ಕೊಂಡ ಮೇಲೆ ಯಾರು ಬೇರೆ ಬರ್ತಾರೆ ಹೇಳ್ರಿ, ನೀವೇ ಹೇಳ್ರಿ. ಒಂದು ಕಾಲ್ ಹಿಡ್ಕೊಂತೀನಿ ಅಂದಿನ ಸಾರು. ನನ್ ಮಗ ಇದ್ದಾಗ ಸಾರ್ ಅವ್ನ್ ಬಿಸ್ನೆಸ್ ಮಾಡ್ಬೇಡ್ರಿ, ನಿನ್ ಕಾಲ್ ಹಿಡ್ಕೊಂತೀನಿ ಅಂದಿನಲ್ಲ. ಅವ್ನು ಕಡಿಮೆ ಬಂದಿಲ್ಲ, ಕಡಿಮೆ ಬಂದಿಲ್ಲ ಹೋಗಿನಲ್ಲ ಸರ್ ನಾನು. ಅದೇ ಸರ್ ಇನ್ನೊಂದ್ ಸಾರಿ ಹೋಗಿದ್ದೆ ಹಂಗ ಆಟ ಬೈಬಾರ್ದು ಸರ್ ಮಕ್ಕಳನ್ನ. ಒಂದು ಫೋನ್ ಕಾಲ್ ಬಂದಿರ್ತದೆ ಮಾತಾಡ್ಬಾರ್ದು ಸರ್. ಲ್ಯಾಬ್ನ ತಪ್ಪು ನನ್ ಮಗನ ಲ್ಯಾಬ್ನ ಎತ್ತಬಾರ್ದು. ಕಟಿಂಗ್ ಕೂಡ ಅಂತಾರೆ ಸರ್ ಸಾರ್ ಅವರು. ಇವಾಗ ಯೂತ್ ಹೆಂಗೈತೆ ನೀವೇ ಹೇಳ್ರಿ. ನನ್ ಸರ್ಟಿಫಿಕೇಟ್ ಬೇರೆ ಹೇಳ್ರಿ. ಇವಾಗ ಯೂತ್ ಹೆಂಗೈತೆ ಕಟಿಂಗು ನನ್ ಮಗನ್ ತಪ್ಪು ತೋರ್ತದೆ ಯಾವ ಅಂತ ಅನ್ಕೊಂತಾರೆ ಸರ್. ಆ ಮಗ ಒಂದು ಸಾರಿ ನಮ್ಮಮ್ಮ ಕಾಲ್ ಹಿಡ್ಕೊಂತೀನಲ್ಲ ನನ್ ಪಾಪ ನಂದಿದ್ದ ಮಾಡೋದು ಹೊತ್ತು ನಮ್ಮಮ್ಮಗ ಬೇರೆ ಮಂದಿ ಕಾಲ್ ಹಿಡ್ಕೊಂಡಲ್ಲ ನಮ್ಮಮ್ಮ ಅಂತ ಅವ್ನು ಏನ್ ಮಾಡ್ತಾನೆ ಸರ್. ನಮ್ಮನ್ನೆಲ್ಲಾರು ಮಾಡಿಸಿ ನಮ್ಮ ಮನೆಗ್ ಬಂದ ಮೇಲೆ ಒಂದು ಮಾತು ಬೈದ್ರೆ ನನ್ ಮಗನ ನಾವು. ನನ್ ಮಗನ ತಪ್ಪು ಸಾರ ಮಾಡಕ್ಕಿಲ್ಲ. ಇಷ್ಟುವರೆಗೆ ಯಾವ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಕರೆನ ಬಂದನ್ ಸರ್. ಅವನು ಎಂತೆಂತ ಸ್ಕೂಲಾಗ ಹೋದೇನ ಅವನು. ಅದೇ ಸಂಜಯ್ ಗಾಂಧಿ ಬೇಕಂದ್ರೆ ಅದೇ ಕಾಲೇಜ್ ನನ್ ಮಗನ್ ಮುಗಿಸ್ತಾರ. ಅದನ್ನ ಫಸ್ಟ್ ಸೆಮಿನಾರ್ ನೋಡ್ರಿ ಸರ್. ಆ ಸಾರ್ ಹೆಂಗ ಎಂತ ಹುಡುಗ ಅಂತ ಗೊತ್ತಾಗ್ತದೆ ನಿಮಗೆ.